ಭಾಷಣವನ್ನ ಈ ಒಂದು ಸಮಾರಂಭದಲ್ಲಿ ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಲೋ ಭಾರತ್ ಮಾತಾ ಕೆ, ಜೋರಾಗಿ ಹೇಳ್ಬೇಕು. ಬಲೋ ಭಾರತ್ ಮಾತಾ ಕೆ. ಯಾಕಪ್ಪ ಅಂತಂದ್ರೆ ನಮ್ಮ ತಾಯಿ ನಾಡನ್ನ ನಾವು ನೆನೆಸ್ಕೊಳ್ಳೋದ್ರಲ್ಲಿ ನಾಚಿಕೆ ಇರಬಾರ್ದು. ತಾಯಿ ಜಯಕಾರ ಹೇಳೋದ್ರಲ್ಲಿ ಏನಿದೆ, ಎಲ್ಲರೂ ಕೂಡ ಮತ್ತೊಮ್ಮೆ ಬಲೋ ಭಾರತ್ ಅಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು ಸುಮಾರು 75 ವರ್ಷಗಳು ಕಳೆದಿರ್ತದೆ. ಆದರೆ ಇಂದಿನ ಚುನಾವಣೆಗಳು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು 3 ಹಂತದಲ್ಲಿ ಇರ್ತವೆ. ಒಂದು ಲೋಕಲ್ ಬಾಡಿ ಅಂತಂದ್ರೆ ಗ್ರಾಮ ಪಂಚಾಯಿತಿ, ಮತ್ತೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. 2ನೇ ಹಂತದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳು ನಡೀತವೆ. ಕೇವಲ ಒಂದು 15ರಿಂದ 18 ವರ್ಷಗಳು ಇತರ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶವನ್ನು ಆಳಿರುತ್ತದೆ. ಈ ಒಂದು ಲೋಕಸಭಾ ಚುನಾವಣೆ ಅಂತಂದ್ರೆ ಇಂದಿನ ದಿನಗಳಲ್ಲಿ ಜನಗಳಲ್ಲಿ ಅರಿವೇ ಇರಲಿಲ್ಲ. ಸುಮಾರು ಒಂದು 50 ವರ್ಷಗಳ ಕಳೆದರೂ ಕೂಡ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಸಮಿತಿ ಇರ್ಬೋದು, ಜಿಲ್ಲಾ ಪರಿಷತ್ಗಳು ಈ ಚುನಾವಣೆ ನಡೆದಂತ ರೀತಿಯಲ್ಲಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ನಡೀತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಜನಗಳಿಗೆ ಆ ಒಂದು ಅವೇರ್ನೆಸ್ ಇಲ್ಲ. ಈಗ ಇಲ್ಲಿರತಕ್ಕಂಥ ಒಂದು ಜನಸಮೂಹವನ್ನು ನೋಡಿದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಿಂತ ಕೂಡ ಅತಿ ಜೋರಾಗಿ ಈ ನಮ್ಮ ಮತದಾರ ಬಂಧುಗಳು ಈ ಒಂದು ಚುನಾವಣೆನ ಅದಕ್ಕಿಂತ ಹೆಚ್ಚಾಗಿ ಹುಮ್ಮಸ್ಸಿನಿಂದ ಈ ಚುನಾವಣೆ ನಡೆಸ್ಕೋಬೇಕು. ಈ ಚುನಾವಣೆಯಲ್ಲಿ ನಾವು ಮೋದಿ ಕೈಯನ್ನು ಬಲಪಡಿಸಬೇಕು. ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುವನ್ನ ನಮ್ಮ ಗ್ರಾಮ ಪಂಚಾಯತಿಯಿಂದ ಅತ್ಯಧಿಕ ಮತಗಳಿಂದ ನೀಡಿ ಅವರಿಗೆ ನಾವು ಒಂದು ಕಾಣಿಕೆ ನೀಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಇವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಮತ್ತು ಮುನಿಸ್ವಾಮಿ ಅಂತೇಳಿ ಕುಂಬಾರಹಳ್ಳಿ ಗ್ರಾಮ, ಕೋಲಾರ ತಾಲೂಕು. ಮುನಿಸ್ವಾಮಿ ಅಣ್ಣನವರು ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಯಾರಾದ್ರೂ IAS ಮಾಡಿದ್ದಾರೆ ಅಂತಂದ್ರೆ ಮುನಿಸ್ವಾಮಿ ಅಣ್ಣವರು. ಅಂತ ದಂಪತಿಗಳ ಪುತ್ರರಾದ ಮಲ್ಲೇಶ್ ಅಣ್ಣವರು, ಮುನಿಸ್ವಾಮಿ ಅವರು ಏನು ಕರ್ನಾಟಕ ರಾಜ್ಯದ ಸಣ್ಣ ಕೈಗಾರಿಕೆಗಳ MD ಆಗಿದ್ದಾಗ ಕೋಲಾರ ತಮಕದ ಹತ್ರ ಫ್ಯಾಕ್ಟರಿಗಳಿರ್ಬೋದು, ದೊಡ್ಡಬಳ್ಳಾಪುರದ ಹತ್ರ ಫ್ಯಾಕ್ಟರಿಗಳಿರ್ಬೋದು, ಈ ತರ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಿರ್ತಾರೆ. ಅದೇ ರೀತಿ ಮೈಸೂರು ಲ್ಯಾಂಪ್ಸ್ ಅಧ್ಯಕ್ಷರಾಗಿದ್ದಾಗ ಅದರ ಒಂದು ಅವನತಿಗೆ ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿ ಆ ಒಂದು ಇಲಾಖೆಯಲ್ಲಿ ಅನೇಕ ಜಿಲ್ಲೆಯಾದ್ಯಂತ ಜನಗಳಿಗೆ ಒಂದು ಅಧಿಕಾರವನ್ನು ಕೊಟ್ಟು ಜನರ ಬದುಕನ್ನ ಹಸರು ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೀರ್ತಿ ಸನ್ಮಾನ್ಯ ಮುನಿಸ್ವಾಮಣ್ಣ ಅವರಿಗೆ ಸಲ್ಲುತ್ತದೆ. ನನಗೂ ಸಹ ಒಂದ್ಸಾರಿ 1988 ಸುಗಟೂರು ಸಬರಮತಿ ಶಾಲೆಗೆ ನಾವು ಅವರನ್ನ ಮುಖ್ಯಸ್ಥರಾಗಿ ಶಾಲೆ ಸಮಾರಂಭಕ್ಕೆ ಕರೆಸಿದ್ವಿ. ನಮಗೂ ಸಹ ಅವರನ್ನ ಸ್ವಾಗತ ಮಾಡುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಇವತ್ತು ಸಹ ನೆನಪಿದೆ ಮಿತ್ರರೇ. ಅಂತ ಒಂದು ಮುನಿಸ್ವಾಮಣ್ಣ ಅವರ ಮಗ ಮಲ್ಲೇಶ್ ಬಾಬು, ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ. ಈ ಹಿಂದೆನೆ ಅವರು ಬಿಜೆಪಿ ಪಕ್ಷದಲ್ಲಿ 1999ರಲ್ಲಿ ಇದೇ ಕ್ಷೇತ್ರದಲ್ಲಿ ಪ್ರತಿನಿಧಿಸುತ್ತಾರೆ. ಬಿಜೆಪಿ ಪಕ್ಷದಲ್ಲಿ ಆ ಮಂಗಮ್ಮ ಮುನಿಸ್ವಾಮಿ ಅವರು 2 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ರಾಜಕೀಯ ಹಿನ್ನೆಲೆ ಉಳ್ಳವರಾಗಿರ್ತಾರೆ. ಇಂಥವರ ಮಗನೇ ಮಲ್ಲೇಶ್ ಬಾಬು. ಅವರು ಬಂಗಾರಪೇಟೆಯಲ್ಲಿ 2 ಬಾರಿ ಸೋಲನ್ನ ಅಪ್ಪಿರ್ತಾರೆ. 2 ಬಾರಿ ಕಳೆದ ಚುನಾವಣೆಯಲ್ಲಿ ಕೇವಲ 3,000 ಮತಗಳಿಂದ ಅವರು ಪರಾಭವಗೊಂಡಿರ್ತಾರೆ, ಸೋತಿರ್ತಾರೆ. ಮಿತ್ರರೇ, 2 ಬಾರಿ ಸೋತಿರ್ತಕ್ಕಂಥ ಮಲ್ಲೇಶ್ ಬಾಬು ಇವತ್ತು ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ದೇವೇಗೌಡರು ಇರ್ಬೋದು ಹಾಗೂ ಕುಮಾರಸ್ವಾಮಿ ಅವರಿರ್ಬೋದು, ನಮ್ಮ ಪಕ್ಷದ ಇವರು ಮೋದಿ ಅವರೊಂದಿಗೆ ಚರ್ಚೆ ಮಾಡಿ ಮೈತ್ರಿಯಾಗಿ ಇವತ್ತು ತೀರ್ಮಾನ ಮಾಡಿ ಅಂತ ಒಬ್ಬ ಮಲ್ಲೇಶ್ ಬಾಬುವನ್ನ 2 ಪಕ್ಷಗಳು ಇವತ್ತು ಇಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಕೊಟ್ಟಿರ್ತಾರೆ. ಇದರಲ್ಲಿ ಬಹಳ ಅತ್ಯಂತ ವಿನಮ್ರವಾಗಿ ಇವತ್ತೊಂದು ದಿವಸ ನಮ್ಮ ಹಾಲಿ ಸಂಸತ್ ಸದಸ್ಯರಾದ ಮುನಿಸ್ವಾಮಣ್ಣವರು ಒಪ್ಪಿ ಆ ಮಲ್ಲೇಶ್ ಬಾಬು ಪರವಾಗಿ ಇವತ್ತೊಂದು ದಿವಸ ಎಲ್ಲ ಕ್ಷೇತ್ರಗಳಲ್ಲಿ ಮತನ ಕೇಳ್ತಾ ಇರ್ತಾರೆ. ಜೋರಾದ ಚಪ್ಪಾಳೆ ಮುಖಾಂತರ ನಾವು ಇವತ್ತು ಮುನಿಸ್ವಾಮಣ್ಣ ಅವರಿಗೆ ಒಂದ್ಸಾರಿ ತಾವು ಜೋರಾದ ಚಪ್ಪಾಳೆ ಹೊಡಿಬೇಕಂತ ಮನವಿ ಮಾಡಿಕೊಳ್ತೀನಿ. ಮಿತ್ರರೇ, ಆ
ಆದ್ದರಿಂದ ರಾಷ್ಟ್ರದ ಹಿತದೃಷ್ಟಿ, ಪ್ರಪಂಚದಾದ್ಯಂತ ಭಾರತೀಯರ ರಕ್ಷಣೆ, ನಮ್ಮ ಹಕ್ಕು, ಇವೆಲ್ಲರ ಒಂದು ಕರ್ತವ್ಯವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು 24 ಗಂಟೆಗಳಲ್ಲಿ ಕನಿಷ್ಠ ಪಕ್ಷ 20 ತಾಸು ಆದರೂ ಈ ದೇಶಕ್ಕಾಗಿ ದುಡಿತಾ ಇದ್ದಾರೆ. ಅಂತ ಮಹಾನ್ ಭಾವ ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಭಾವಿಸ್ತಾ, ತಾವೆಲ್ಲರೂ ಏನು ಮತವನ್ನ ಇವತ್ತು ಮಲ್ಲೇಶ್ ಬಾಬುಗೆ ಕೊಟ್ಟಿದ್ದೇ ಆದರೆ ಅಲ್ಲಿ ಅವರ ಮೋದಿ ಕೈಯನ್ನ ಬಲಪಡಿಸ್ತಾರೆ. ಅದರಿಂದ ತಾವೆಲ್ಲರೂ ಕ್ರಮ ಸಂಖ್ಯೆ 2 ತೆನೆವತ್ತ ಮಹಿಳೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡ್ಬೇಕಂತ ಹೇಳಿ ಪ್ರಾರ್ಥಿಸ್ತಾ, ಸಮಯದ ಅಭಾವ. ಮೋದಿ ಅವರಿಗೆ 2 ಸಾರಿ ಪ್ರಧಾನಿಯಾಗಿ ನಾವು ಆಯ್ಕೆ ಮಾಡಿದೀವಿ, ಅವಕಾಶ ಮಾಡಿದೀವಿ. 3ನೇ ಸಾರಿನೂ ಯಾಕೆ ಕೊಡ್ಬೇಕು ಅಂತ ಅನ್ನೋದು ಒಂದು ಪ್ರಶ್ನೆ ಅಲ್ವಾ? ಮೋದಿ ಅವರು ಒಬ್ಬ ಒಳ್ಳೆ ವ್ಯಕ್ತಿತ್ವ. ದಿನಕ್ಕೆ ಸುಮಾರು 16ರಿಂದ 18 ಗಂಟೆ ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಒಂದೇ ಒಂದು ದಿವಸನೂ ರಜೆ ತಗೊಳ್ಳದೆ 10 ವರ್ಷ ಶ್ರಮಿಸಿರ್ತಕ್ಕಂಥ ಉತ್ತಮವಾದಂತ ಒಂದು ಪ್ರಧಾನಿ. ಓಟ್ ಕೊಡ್ಬೇಕು ನಾವು, ಹೌದಲ್ಲ? ಆದ್ರೆ ಒಂದು ವೇಳೆ ಒಂದು ಮಾತು ಹೇಳ್ತೀನಿ, 2014ರಲ್ಲಿ ಅವರು ಏನು ಗುಜರಾತ್ನ CM ಆಗಿದ್ರು, ಅವರ ಕಾರ್ಯವೈಖರಿಯನ್ನು ಅವ್ರು ಮೆಚ್ಚಿಕೊಂಡು ಇಡೀ ದೇಶ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತೇಳಿ ಅವತ್ತು ಬಿಜೆಪಿಗೆ ಓಟ್ ಕೊಟ್ಟು ಅವ್ರನ್ನ ಗೆಲ್ಲಿಸಿ ಪ್ರಧಾನಿ ಮಾಡಿತ್ತು. ಅವರು ಒಬ್ಬ ಅತ್ಯುತ್ತಮ ಆಡಳಿತಗಾರರಾಗಿ ಅವತ್ತು ಪ್ರಧಾನಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡಿದ್ರು. ಆದ್ರೆ ಈಗ 10 ವರ್ಷ ಆದ್ಮೇಲೆ 2024ರಲ್ಲಿ ಅವರು ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ನಿಂತಿಲ್ಲ, ಅತ್ಯುತ್ತಮ ವ್ಯಕ್ತಿಯಾಗಿ ಕಾಣ್ತಾ ಇಲ್ಲ. ಅವರು ಒಂದು ಶಕ್ತಿ, ಮೋದಿ ಅವರು ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅದು ಭಾರತ ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಸಹಿತ ಅವರಿಗೆ ಆ ರೀತಿಯಾದಂತಹ ಒಂದು ದೊಡ್ಡ ಹೆಸರಿದೆ. ನಾನು ವೈಯಕ್ತಿಕವಾಗಿ ಇಸ್ರೇಲ್ ಹೋಗಿದ್ದೆ. ಈಗ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದೆ. 2ನೇ ಯುದ್ಧ ನಿನ್ನೆ ಶುರುವಾಗಿದೆ ಅವ್ರದ್ದು ಇರಾನ್ ಮೇಲೆ. ನಾವು ಇಸ್ರೇಲ್ ಹೋದಾಗ ನಾವು ಅಲ್ಲಿ ಮಾತಾಡ್ಬೇಕಾದ್ರೆ, ಅಲ್ಲಿ ರೈತರ ಜೊತೆಯಲ್ಲಾಗ್ಲಿ ಯಾರನ್ನಾದ್ರೂ ಮಾತಾಡ್ಬೇಕಂತಂದ್ರೆ ನೀವೆಲ್ಲಿಂದ ಬಂದಿದ್ದೀರಾ ಅಂತ ಅವ್ರು ಕೇಳಿದಾಗ, ರೈತರು ನಾವು ಭಾರತ ದೇಶದಿಂದ ಬಂದಿದ್ದೀವಿ, ನಾವು ಅಲ್ಲಿಂದ ರೈತರು ಅಲ್ಲಿಂದ ಬಂದಿದ್ದೀವಿ, ನಿಮ್ಮ ಹತ್ರ ಹೊಸ ತಂತ್ರಜ್ಞಾನ ಕಲ್ತ್ಕೊಂಡು ಹೋಗೋದಿಕ್ಕೆ ಬಂದಿದ್ದೀವಿ ಅಂತ ನಾವು ಹೇಳ್ತಾ, ನಮ್ಮ ಬಗ್ಗೆ ಏನಂತೀರಾ ನೀವು, ಭಾರತ ದೇಶದ ಬಗ್ಗೆ ಏನ್ ಮಾತಾಡ್ತೀರಾ ಅಂತ ಕೇಳ್ತಾ ಇದ್ವಿ. ಆಗ ಅವರು ಮೊದಲು ತಗೊಳ್ತಾ ಇದ್ದಿದ್ದು ಹೆಸರು ಮೋದಿ ಬಗ್ಗೆ. ಏನಪ್ಪಾ ನಿಮಗೆ ಮೋದಿ ಅಂತ ಪ್ರಧಾನಿ ಇದ್ದಾನೆ, ಮೋದಿ ನಿಮ್ಮ ಪ್ರಧಾನಿ ಅಂತ ಒಂದು ಒಳ್ಳೆ ವ್ಯಕ್ತಿ ನಿಮಗೆ ಪ್ರಧಾನಿ ಆಗಿದ್ದಾನೆ. ಅದನ್ನೊಬ್ಬ ಶಕ್ತಿ, ನಮಗೂ ನಿಮಗೂ ಒಳ್ಳೆ ಬಾಂಧವ್ಯ ಇದೆ. ಆದ್ರಿಂದ ಮೋದಿ ಇರೋದ್ರಿಂದ, ಮೋದಿ ಪ್ರಧಾನಮಂತ್ರಿಗಳಾಗಿ ಪಡೆದಿರ್ತಕ್ಕಂಥ ನೀವೇ ಧನ್ಯವಂತರು ಅಂತ ಮಾತನ್ನ ಇಸ್ರೇಲ್ ಅಲ್ಲಿ ನಮಗೆ ಹೇಳಿದ್ರು. ಇದು ಬರೀ ಇಸ್ರೇಲ್ ಅಲ್ಲ, ನೀವು ಎಲ್ಲಿ ಹೋಗಿ ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೋದ್ರೇನು ಇವತ್ತು ಭಾರತ ದೇಶ ಅಂತಂದ್ರೆ ಅದಕ್ಕೆ ಒಂದು ವಿಶಿಷ್ಟವಾದಂತ ಒಂದು ಗೌರವ ಇದೆ. ಆ ಗೌರವನ ನಮಗೆ ಹೆಚ್ಚು ಮಾಡಿ ನಮ್ಮನ್ನ ಇವಾಗ ಪ್ರತಿ ಕಡೆನೂ ನಾವು ಹೋಗಿದ್ದತ್ರ ನಮ್ಮನ್ನ ರೆಕಗ್ನೈಸ್ ಮಾಡೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಅದು ಮೋದಿ ಅವರು. ಇಡೀ ಪ್ರಪಂಚ ಡಿ.ಕೆ. ಶಿವಕುಮಾರ್ ಅವ್ರ ಸೈನ್ಯಗಳು ಬಂದಮ್ಮ ಪ್ರತಿಯೊಬ್ಬರಿಗೂ 2,000 ಇಲ್ಲ, ನಿಮ್ಮ ಮನೆಯಲ್ಲಿ ಬೆಂಕಿ ಇಟ್ಬಿಟ್ರು. ಒಂದೇ ಒಂದು ವ್ಯಕ್ತಿಗೆ ಕೊಡ್ತೀವಿ ಅಂತೇಳಿ ಮಿಕ್ಕಿದವ್ರಿಗೆಲ್ಲ ನಿಲ್ಸ್ಬಿಟ್ರು. 2 ನಿಮಿಷ